ಯಾರನ್ನ ಕಾಯ್ತಿದ್ಯಾ? ನಿನ್ನ ಅದೃಷ್ಟ ಬದಲಾಗುತ್ತೆ ಅಂತಾನ? ನಿನ್ನ ಹಣೆ ಬರಹ ಇವತ್ತು ಹೀಗಿದೆ ಅಂದ್ರೆ ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಸ್ವತಃ ನೀನೇ. ದಿನ ಬೆಳಿಗ್ಗೆ ಎದ್ದು ಅದೇ ಸೋಮಾರಿ ಜೀವನ, ಅದೇ ಹಳೆ ನೆಪಗಳು, ಅದೇ ಮೊಬೈಲ್ ಸ್ಕ್ರಾಲಿಂಗ್. ಸಾಕು ಮಾಡು ಈ ನಾಟಕನ. ನಿನ್ನ ಯೋಗ್ಯತೆ ಏನು ಅಂತ ನಿನಗೆ ಗೊತ್ತು, ಆದ್ರೆ ನೀನು ಸುಮ್ಮನೆ ಕೂತಿದ್ದೀಯ. ಇವತ್ತೇ ನಿನ್ನ ಕೊನೆ ಸೋಮಾರಿ ದಿನ ಆಗಬೇಕು. ಚಿನ್ನ ಸುಮ್ಮನೆ ಹೊಳೆಯಲ್ಲ, ಬೆಂಕಿಯಲ್ಲಿ ಬೆಂದ ಮೇಲೆ ಅದಕ್ಕೆ ಬೆಲೆ ಬರುತ್ತೆ. ಕಲ್ಲು ಸುಮ್ಮನೆ ಶಿಲೆಯಾಗಲ್ಲ, ಉಳಿಪೆಟ್ಟು ತಿಂದ ಮೇಲೆ ಅದಕ್ಕೆ ಪೂಜೆ ಸಿಗುತ್ತೆ. ಈಗ ನಿನಗೆ ಆಗ್ತಿರೋ ನೋವು, ಅವಮಾನ ಇವೆಲ್ಲವೂ ನಿನ್ನನ್ನು ಕೆತ್ತುತ್ತಿರೋ ಉಳಿಪೆಟ್ಟುಗಳು. ಯಾರಾದರೂ ನಿನ್ನ ರಿಜೆಕ್ಟ್ ಮಾಡಿದ್ರಾ? ನಕ್ಕು ಸುಮ್ಮನಾಗು. ನಿನ್ನ ಹತ್ರ ದುಡ್ಡಿಲ್ಲ ಅಂತ ಯಾರಾದರೂ ದೂರ ಇಟ್ಟಿದ್ದಾರಾ? ನೆನಪಲ್ಲಿ ಇಟ್ಕೋ. ಇವತ್ತು ಯಾರ್ಯಾರು ನಿನ್ನನ್ನು ನೋಡಿ ರಸ್ತೆ ಬದಲಾಯಿಸ್ತಾ ಇದ್ದಾರೋ, ನಾಳೆ ಅದೇ ಜನ ನಿನ್ನನ್ನು ಭೇಟಿ ಆಗೋಕೆ ಅಪಾಯಿಂಟ್ಮೆಂಟ್ ತಗೋಬೇಕು. ಆ ರೇಂಜ್ಗೆ ನೀನು ಬೆಳೆದು ನಿಲ್ಲು. ನಿನ್ನ ಬೆವರು ಹನಿಯ ಒಂದೊಂದು ಹನಿಗೂ ಇತಿಹಾಸ ಲೆಕ್ಕ ಕೇಳುತ್ತೆ. ಗುಂಪಿನಲ್ಲಿ ಬರೋದು ಕುರಿಗಳು, ಒಬ್ಬನೇ ಬರೋನು ಸಿಂಹ. ನಿನಗೆ ಯಾರೂ ಬೆಂಬಲ ಇಲ್ಲ ಅಂದ್ರೆ ಖುಷಿ ಪಡು, ಯಾಕಂದ್ರೆ ಗೆದ್ದ ಮೇಲೆ ಆ ಇಡೀ ಗೆಲುವಿನ ಕ್ರೆಡಿಟ್ ಕೇವಲ ನಿನಗೆ ಮಾತ್ರ ಸೇರುತ್ತೆ. ಸೋಲಿನ ಭಯ ನಿನ್ನ ಕಣ್ಣಲ್ಲಿ ಇರಬಾರದು, ಬದಲಿಗೆ ಎದುರಾಳಿಯ ಎದೆಯಲ್ಲಿ ನಡುಕ ಹುಟ್ಟಿಸೋ ಆ ಕಾನ್ಫಿಡೆನ್ಸ್ ನಿನ್ನಲ್ಲಿ ಇರಬೇಕು. ನಿನ್ನ ಗುರಿ ಎಷ್ಟು ದೊಡ್ಡದಾಗಿರಬೇಕು ಅಂದ್ರೆ ಅದನ್ನು ಕೇಳಿ ಪಕ್ಕದಲ್ಲಿರೋನು ನಡಗಬೇಕು. ಈಗ ಹೇಳು, ನೀನು ಸೋತು ಸಾಯೋಕೆ ಹುಟ್ಟಿದ್ದೀಯಾ, ಇಲ್ಲ ಗೆದ್ದು ಇತಿಹಾಸ ಬರೆಯೋಕೆ ಹುಟ್ಟಿದ್ದೀಯಾ ಎಂದು? ಇವತ್ತಿನಿಂದಲೇ ನಿನ್ನ ಹೊಸ ಜನ್ಮ ಶುರು. ನಿನ್ನ ಹಳೆ ವರ್ಷನ್ ಹೋಯ್ತು, ಈಗಿರೋದು ಕೇವಲ ಕರಗದ ಕಬ್ಬಿಣದಂತಿರೋ ಹೊಸ ನೀನು. ಸಮಯ ಓಡ್ತಾ ಇದೆ, ನಿನ್ನ ಆಟ ಇನ್ನೂ ಶುರುವಾಗಲಿಲ್ಲ. ಎದ್ದು ನಿಲ್ಲು, ಗುರಿಯ ಕಡೆ ಹದ್ದಿನ ಕಣ್ಣಿಟ್ಟು ಮುನ್ನುಗ್ಗು. ನಿನ್ನ ದಾರಿಯಲ್ಲಿ ಏನೇ ಅಡ್ಡಿ ಬರಲಿ ಅದನ್ನು ಧೂಳಿಪಟ ಮಾಡು. ನಿನ್ನ ಹೆಸರು ಕೇಳಿದ್ರೆ ಇಡೀ ಜಗತ್ತು ತಿರುಗಿ ನೋಡಬೇಕು. ಆ ರೇಂಜ್ಗೆ ನೀನು ಸಾಧನೆ ಮಾಡು. ಛಲ ಬಿಡಬೇಡ, ಮುನ್ನುಗ್ಗು.